ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ, ರುಚಿಯಾಗಿ, ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸತಿ ನಾನು ಮಾಡೋ ಥರ ಟ್ರೈ ಮಾಡಿ. ಆಮೇಲೆ ಈ ಹೊರಗಡೆಯಿಂದ ಏನು ನಾವು ಕಬಾಬ್ ಪೌಡರ್ ತೊಗೊಂಡು ಬಂದು ಮಾಡ್ತೀವೋ ಅದಕ್ಕಿಂತ ಇದು ತುಂಬ ರುಚಿಯಾಗಿರುತ್ತೆ, ಒಂದು ಆರೋಗ್ಯವಾಗೂ ಇರುತ್ತೆ. ಒಂದು ಸತಿ ನಾನು ಮಾಡೋ ಥರ ಮಾಡಿ. ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು 2 kg ಮೀನು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಧನಿಯಾ ಪೌಡರ್ ಹಾಕ್ಕೋತಾ ಇದ್ದೀನಿ ನಾನು ಒಂದು 2 ಸ್ಪೂನಷ್ಟು. 1.5 ಸ್ಪೂನಷ್ಟು ನಾನು ಖಾರ ಪೌಡರ್ ಹಾಕ್ಕೋತಾ ಇದ್ದೀನಿ. ನೀವು ಚೂರು ಖಾರ ಜಾಸ್ತಿ ತಿಂತೀನಿ ಏನಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ಇದು ಅಕ್ಕಿ ಹಸಿಟ್ಟು ಇದೆಯಲ್ಲ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಬೈಂಡಿಂಗ್ಗೆ ಚೆನ್ನಾಗಿ ಇದಾಗುತ್ತೆ ಅಂತ. ನಾನೊಂದು 3 ರಿಂದ 4 ಸ್ಪೂನಷ್ಟು ಅಕ್ಕಿ ಹಸಿಟ್ಟು. ಆಮೇಲೆ ಇದು ಕಾರ್ನ್ಫ್ಲೋರ್ ಅಂತ ಸಿಗುತ್ತೆ, ಜೋಳದ ಹಿಟ್ಟು. ಅಂಗಡಿಗಳಲ್ಲಿ ಕಾರ್ನ್ಫ್ಲೋರ್ ಕೊಡಿ ಅಂದರೆ ಕೊಡ್ತಾರೆ. ಅದೊಂದು 3 ರಿಂದ 4 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಏನದು ಕಡಲೆ ಹಸಿಟ್ಟು ಏನಾರು ಇದ್ದರೆ ಅದೇ 2 ಸ್ಪೂನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಡೆಯುತ್ತೆ. ನಮ್ಮ ಹತ್ರ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಪೇಸ್ಟ್ ಇದ್ದರೆ ಅದನ್ನೂ ಹಾಕ್ಕೋಬೋದು. ಆಮೇಲೆ ನಾನು ಇದಕ್ಕೆ 2 ಮೊಟ್ಟೆನ ಹೊಡೆದು ಹಾಕ್ಕೊಳ್ತೀನಿ. ಆಮೇಲೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನಾನು ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಹೇಗೆ ಬಂತು ಅಂತ ಟ್ರೈ ಮಾಡಿ ಹೇಳೋದನ್ನ ಮರಿಬೇಡಿ ಕಾಮೆಂಟಲ್ಲಿ. ನಾನೊಂದು 5 ರಿಂದ 6 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್, ಹೀಗೆ ಈಸಿ ರೆಸಿಪೀಸ್ನ ನನ್ನ ಚಾನಲ್ನಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಹೊಸ್ದಾಗಿ ಮಾಡೋರು ಕೂಡ ಈಸಿಯಲ್ಲಿ ಮಾಡ್ಕೋಬೋದು, ಅಷ್ಟು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ. ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಈ ನನ್ನ ವಿಡಿಯೋ ಹೇಗಿತ್ತು, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಕೊಡೋ ಲೈಕು ನಮಗೆ ನೆಕ್ಸ್ಟ್ ವೀಡಿಯೋಗಳು ಮಾಡೋದಕ್ಕೆ ಎನರ್ಜಿ ಸಿಗುತ್ತೆ. ಆಮೇಲೆ ಸ್ವಲ್ಪ ಗಟ್ಟಿ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇದ್ದೀನಿ. ಒಂದು ದೋಸೆ ಬ್ಯಾಟರ್ ಇದರಷ್ಟು ಕಲಿಸ್ಕೊಂಡ್ರೆ ಸಾಕು. ಈಗ ಒಂದೊಂದೇ ಮೀನಿಗೆ ಇದನ್ನು ಏನು ನಾವು ಕಲಿಸ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನ ಹಾಕ್ಕೊಳ್ಳೋಣ. ನೀಟಾಗಿ ಹಚ್ಬಿಟ್ಟು 1 ಅವರ್ ತನಕ ಬಿಟ್ಬಿಡೋಣ, ಚೆನ್ನಾಗಿ ಅದ್ರ ಮಸಾಲೆ ಎಲ್ಲ ಹಿಡ್ಕೊಳ್ಳಿ. ಇದು ಮೀನು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನಮ್ಮ ಕೆರೆಯಲ್ಲೇ ಹಿಡ್ದಿದ್ರು, ತೊಗೊಂಡು ಬಂದಿದ್ವಿ. ಆ್ಯಕ್ಚುಲಿ ಕೆರೆಯಲ್ಲಿ ಏನಾರು ಮೀನು ಹಿಡಿದ್ರೆ ಸಿಗೋದೇ ಇಲ್ಲ ಫ್ರೆಂಡ್ಸ್. ಬೆಳಗ್ಗೆ 5 ಗಂಟೆ ಇಲ್ಲ 4 ಗಂಟೆಗೆ ಹೋಗಿ ನಾವು ಕಾಯ್ಕೊಂಡು ಕೂತ್ಕೋಬೇಕಾಗತ್ತೆ ಮೀನಿಗೋಸ್ಕರ. ಸೊ ಅಷ್ಟು ಕಷ್ಟಪಟ್ಟು ತೊಗೊಂಡು ಬಂದು, ಸೊ ಮಕ್ಕಳು ನಮಗೇನು ಅಷ್ಟು ಸಾಂಬಾರಲ್ಲಿ ಇಷ್ಟ ಆಗಲ್ಲ ಅಂದ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕಬಾಬ್ ಟೈಪಲ್ಲಿ. ಎಷ್ಟೋ ಸತಿ ಪೌಡ್ರೆಲ್ಲ ತೊಗೊಂಬಂದು ಈಸಿಲಿ ಆಗುತ್ತೆ ಅಂತ ಮಾಡಿಬಿಡ್ಬೋದು, ಬಟ್ ಒಂದು ಸತಿ ಈ ಥರ ಟ್ರೈ ಮಾಡಿ. ಆಗ ನೀವು ಹೊರಗಡೆಯಿಂದ ಕಬಾಬ್ ಪೌಡ್ರ್ ತರೋದೇ ಇಲ್ಲ, ಯಾಕೆಂದರೆ ಅದಕ್ಕಿಂತ ತುಂಬ ರುಚಿಯಾಗಿರುತ್ತೆ. ನಾನು ಒಂದು 1/2 ಅವರ್ ಬಿಟ್ಟು ಈಗ ನಾನು ಒಂದು ಬಾಣಲಿಗೆ ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಾನು ಎಣ್ಣೆ ಜಾಸ್ತಿ ಹಾಕೋತಾ ಇಲ್ಲ, ಯಾಕೆಂದರೆ ಏನು ನಾವು ಫಿಶ್ನ ಇದು ಫ್ರೈ ಮಾಡ್ತೀವೋ, ಬಟ್ ಎಣ್ಣೆ ಬೇರೆ ಅಡುಗೆಗಳಿಗೆ ಬಳಸೋಕ್ಕಾಗಲ್ಲ. ಅದರದ್ದು ಮೀನಿಂದು ಸ್ಮೆಲ್ ಅದರಲ್ಲಿರುತ್ತೆ ಎಣ್ಣೆಯಲ್ಲಿ. ಆದ್ದರಿಂದ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಒಂದೊಂದೇ ಹಾಕ್ಕೊಂಡು ನೀಟಾಗಿ ಕಮ್ಮಿ ಉರಿ, ಜಾಸ್ತಿ ಉರಿಯಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಉರಿನ ತುಂಬ ಕಮ್ಮಿಗೆ ಇಟ್ಬಿಡಿ. ಸಣ್ಣ ಉರಿಯಲ್ಲಿ ಬೆಂದರೆ ಒಳಗಡೆವರೆಗೂ ಬೇಯುತ್ತೆ. ಸೊ ರುಚಿಕರವಾದ ಫಿಶ್ ಕಬಾಬ್ಸ್ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ, ನಿಜವೂ ತುಂಬ ರುಚಿಯಾಗಿರುತ್ತೆ. ಹೊರಗಡೆ ಥರ ಕಬಾಬ್ ಪೌಡ್ರು ಇಷ್ಟು ಟೇಸ್ಟ್ ಕೊಡೋಲ್ಲ, ಇದು ಅದಕ್ಕಿಂತ ತುಂಬ ಟೇಸ್ಟ್ ಕೊಡುತ್ತೆ. ಸೊ ನಮ್ಮನೇಲಂತೂ ತುಂಬಾ ಚೆನ್ನಾಗಿತ್ತು. ಸೊ ರುಚಿಕರವಾದ ಫಿಶ್ ಕಬಾಬು ರೆಡಿಯಾಗಿದೆ. ಟೇಸ್ಟ್ ಮಾಡಲಿಕ್ಕೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್, ತುಂಬ ಇಷ್ಟಪಡ್ತೀರಾ. ನನ್ನ ಚಾನಲಲ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡೋದೇ ಜಾಸ್ತಿ ನಾನು. ಸೊ ಒಂದು ಸತಿ ನನ್ನ ಚಾನಲಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.